ಕೊನೆಯ ಬಾರಿಗೆ ತಮ್ಮ ನಾಯಕನನ್ನು ಕಂಡುಕೊಳ್ತಾ ಇರುವಂಥದ್ದು. ಇನ್ನು ಅಪಾರ ಸಂಖ್ಯೆಯಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ಕೇವಲ ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಅವರು ಕೆಲಸ ಮಾಡಿಲ್ಲ. ಇಷ್ಟು ಜನಸಾಗರ ಹರಿದು ಬರಬೇಕು ಅಂದರೆ ಸುಮ್ಮನೆ ಏನೋ ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಕೆಲಸ ಮಾಡಿದ್ರು ಅಂತ ಅಲ್ಲ. ಅದನ್ನು ಹೊರತುಪಡಿಸಿಯೂ ಕೂಡ ಎಸ್ ಎಂ ಕೃಷ್ಣ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಆ ಜನಸಂಖ್ಯೆ ಅವರನ್ನು ಗೌರವಯುತವಾಗಿ ಪ್ರೀತಿಯಿಂದ ಕಾಣ್ತಾ ಇರುವಂಥದ್ದು. ಅದೇ ಪ್ರೀತಿಯಿಂದ ಇವತ್ತು ತಮ್ಮ ನೆಚ್ಚಿನ ನಾಯಕನನ್ನು ಜನ ಬೀಳ್ಕೊಡ್ತಾ ಇದ್ದಾರೆ. ಇದು ಬಿಡದಿಯ ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಿ. ಅಪಾರ ಸಂಖ್ಯೆಯಲ್ಲಿ ಜನ ಎಸ್ ಎಂ ಕೃಷ್ಣ ಅವರನ್ನು ಬೀಳ್ಕೊಡೋದಕ್ಕೆ ಅಂತ ಬಂದಿದ್ದಾರೆ, ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅಂತ. ಇನ್ನು ಬಿಡದಿಯಲ್ಲೂ ಕೂಡ 5-10 ನಿಮಿಷದವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಅದಾದ ನಂತರ ಅಲ್ಲಿಂದ ರಾಮನಗರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಕೆಲ ಕಾಲ ಅವಕಾಶ ಮಾಡಿಕೊಡಲಾಗುತ್ತೆ. ಅದಾದ ನಂತರ 10:40ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಸೋಮನಹಳ್ಳಿಯಲ್ಲಿ 3 ಗಂಟೆಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮೆರವಣಿಗೆ ವಾಹನದಲ್ಲಿ ಕುಳಿತು ಅವರು ಕೂಡ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ. ತನ್ನ ರಾಜಕೀಯ ಗುರುವಿನ ಎಲ್ಲ ಒಂದು ಕೊನೆಗಾಲದ ಕಾರ್ಯಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಖುದ್ದು ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೇವಲ ಮುಖ್ಯಮಂತ್ರಿಯಾಗಿ ಅಥವಾ ಮುಖ್ಯಮಂತ್ರಿಯಾಗಿ ಶಾಸಕರಾಗಿ ಸಚಿವರಾಗಿ ಮಾಡಿದಂತಹ ಕೆಲಸಗಳೇನಿದೆಯಲ್ಲ ಅದು ಮಾತ್ರ ಈ ಜನಸಾಗರಕ್ಕೆ ಕಾರಣ ಆಗಿಲ್ಲ. ಇದರ ಹೊರತುಪಡಿಸಿ
ಅಂದರೆ ಅಧಿಕಾರವನ್ನು ಹೊರತುಪಡಿಸಿಯೂ ಕೂಡ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಎಸ್ ಎಂ ಕೃಷ್ಣ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಸ್ಥಳೀಯ ಜನರ ಸಮಸ್ಯೆಗಳು, ಅದೇ ರೀತಿಯಾಗಿ ರಾಜ್ಯದ ಹಲವಾರು ಜಿಲ್ಲೆಗಳು, ತಾಲೂಕುಗಳು, ಹಲವಾರು ನಗರಗಳ ಜನರು ನಮಗಿಂತ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆಗಳನ್ನು ರಾಜಕೀಯವಾಗಿಯೂ ಹಾಗೂ ರಾಜಕೀಯದಲ್ಲಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲೂ ಕೂಡ ಆ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅಂತ ಎಸ್ ಎಂ ಕೃಷ್ಣ ಅವರು ಮುಂದಾಗಿದ್ದಕ್ಕೇ ಇಷ್ಟೊಂದು ಪ್ರಮಾಣದಲ್ಲಿ ಜನ ಹರಿದು ಬಂದಿರುವಂಥದ್ದು. ಯಾಕಂದರೆ ಕೇವಲ ಅಧಿಕಾರದಲ್ಲಿ ಇದ್ದಾಗ ಮಾಡಿದಂತಹ ಕೆಲಸಗಳು ಇಷ್ಟೊಂದು ಜನಸಾಗರಕ್ಕೆ ಕಾರಣೀಭೂತ ಆಗೋದಿಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಬಿಡದಿಯಲ್ಲಿನ ಒಂದು ದೃಶ್ಯಾವಳಿಗಳು ಇವೆಲ್ಲವೂ ಕೂಡ ಅಪಾರ ಪ್ರಮಾಣದಲ್ಲಿ ಜನಸಂಖ್ಯೆ ಹರಿದು ಬಂದಿದೆ. ಬಿಡದಿಯ ಜನತೆಗೆ ಎಸ್ ಎಂ ಕೃಷ್ಣ ಅವರ ಮೇಲೆ ಇದ್ದಂತಹ ಪ್ರೀತಿ ಏನು ಅನ್ನುವಂಥದ್ದನ್ನು ಈ ದೃಶ್ಯಾವಳಿಯಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾರ್ಯಾರು ಅವರ ಮನೆ ಮುಂದೆ ನಮಗೆ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಹೋಗಿದ್ರು, ಆ ಸಮಸ್ಯೆಗಳಿಗೆ ನನ್ನ ಹತ್ರ ಪರಿಹಾರ ಇಲ್ಲ ಅಂತ ಅವರು ಕಳಿಸಿದವರೇ ಅಲ್ಲ. ಕೇವಲ ಬೆಂಗಳೂರಿನ ಆರ್ಥಿಕ ಚಟುವಟಿಕೆಗಳು, ಬೆಂಗಳೂರಿನ ಅಭಿವೃದ್ಧಿಗಾಗಿ ಮಾತ್ರ ಕೆಲಸ ಮಾಡಿದ್ರು ಅಂತಲ್ಲ. ಅದನ್ನು ಹೊರತುಪಡಿಸಿಯೂ ಕೂಡ ಸಾಮಾಜಿಕವಾಗಿ ದೀನ ದಲಿತರು, ಬಡ ಬಗ್ಗರ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದರು. ರೈತರಿಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ಬೆನ್ನೆಲುಬಾಗಿ ನಿಂತಿದ್ದರು. ಅವರ ನಿವಾಸಕ್ಕೆ, ಅವರ ಮನೆ ಎದುರು ನಮಗೆ ಸಮಸ್ಯೆ ಇದೆ ಅಂತ ಯಾರು ಕೇಳಿಕೊಂಡು ಹೋಗಿದ್ದರು, ಪ್ರತಿಯೊಬ್ಬರ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದರು ಎಸ್ ಎಂ ಕೃಷ್ಣ ಅವರು. ಹೀಗಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಜನರ ಒಂದು ಪ್ರೀತಿಗೆ ಅವರು ಪಾತ್ರರಾಗ್ತಾ ಇದ್ದಾರೆ. ಅಂತಿಮ ಒಂದು ಕ್ಷಣದಲ್ಲಿ ಅವರನ್ನು ಕಳೆದುಕೊಂಡಿರುವಂತಹ ಆ ಒಂದು ಜನತೆ ಈ ಒಂದು ದುಃಖದಲ್ಲಿ ಭಾಗಿಯಾಗ್ತಾ ಇದೆ. ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದೆ. ಅವರನ್ನು ಅಂತಿಮವಾಗಿ ಬೀಳ್ಕೊಡೋದಕ್ಕೆ ಅಂತ ಜನಸಾಗರವೇ ಹರಿದು ಬರ್ತಾ ಇದೆ. ತಮ್ಮ ನೆಚ್ಚಿನ ನಾಯಕ, ಅದರಲ್ಲೂ ಮಂಡ್ಯ ಜಿಲ್ಲೆಯಿಂದ ಮೊದಲ CM ಆಗಿದ್ದವರು ಎಸ್ ಎಂ ಕೃಷ್ಣ ಅವರು. ಮಂಡ್ಯ ಜಿಲ್ಲೆಯಿಂದ ಯಾವುದೇ ಒಬ್ಬ ನಾಯಕರು ಕೂಡ ಅದಕ್ಕೂ ಮುಂಚೆ CM ಆಗಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಅವರು CM ಆಗ್ತಾರೆ. ಅದರ ಜೊತೆಗೆ ನೀರಾವರಿ ಕ್ಷೇತ್ರಗಳಿಗೆ, ರೈತರ ಸಮಸ್ಯೆಗಳಿಗೆ ಅಪಾರವಾಗಿ ಅವರು ಸ್ಪಂದನೆ ಕೊಡ್ತಾರೆ. ನೋಡ್ತಾ ಇದ್ರಿ, ಬಿಡದಿಯಲ್ಲಿ ಯಲೆಂದರಲ್ಲಿ ಎಸ್ ಎಂ ಕೃಷ್ಣ ಅವರ ಅಭಿಮಾನಿಗಳು, ಹಿಂಬಾಲಿಕರು, ಜನತೆ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅಂತ ಸಾಲುಗಟ್ಟಿ ನಿಂತಿರುವಂಥದ್ದು. ಇನ್ನು ಬಿಡದಿಯಿಂದ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಪೊಲೀಸರು ಅಲ್ಲೂ ಕೂಡ ಭದ್ರತೆ ಒದಗಿಸಿದರು. ಅಲ್ಲಿ ಕೆಲ ಕಾಲ ಅಂತಿಮ ದರ್ಶನ ಆದ ಬಳಿಕ ಅಲ್ಲಿಂದ ಈಗ ಮತ್ತೆ ಈ ಒಂದು ಮೆರವಣಿಗೆ ಮತ್ತೆ ಹೊರಟಿದೆ. ಮತ್ತು ಮುಂದಿನ ಒಂದು ಅಂತಿಮ ದರ್ಶನ ರಾಮನಗರದಲ್ಲಿ ನಡೆಯುತ್ತೆ. ರಾಮನಗರದಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ಜನ ಆಗಮಿಸುವಂತಹ ಸಾಧ್ಯತೆ ಇದೆ. ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಅಲ್ಲೂ ಕೂಡ ಅವಕಾಶ ಇರುತ್ತೆ. ಒಂದು 5-10 ನಿಮಿಷ ಅಲ್ಲೂ ಕೂಡ ಅಂತಿಮ ಒಂದು ಯಾತ್ರೆಯ ವಾಹನ ಏನಿದೆ ಇದನ್ನು ನಿಲ್ಲಿಸಿ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ.
ಅದಾದ ನಂತರ ಅಲ್ಲಿಂದ ಸೋಮನಹಳ್ಳಿಗೆ ಆಗಮಿಸುತ್ತೆ. ಸಮಯ ಇಷ್ಟೇ ಆಗುತ್ತೆ ಅಂತ ಹೇಳೋದಕ್ಕೂ ಆಗಲ್ಲ, ಯಾಕಂದರೆ ಜನರು ಕೂಡ ಅಪಾರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರೋದ್ರಿಂದಾಗಿ ಸ್ವಲ್ಪ ವಿಳಂಬ ಕೂಡ ಆಗ್ತಾ ಇರುವಂಥದ್ದು. ಆಗಮಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಮೈಸೂರು ಭಾಗದಲ್ಲಿ, ಅದರಲ್ಲೂ ಮಂಡ್ಯದಲ್ಲಿ